ಹಾಯ್ ಹಲೋ ನಮಸ್ಕಾರ ಗುರು. ಇವತ್ತೇನಪ್ಪ ವಿಶೇಷ ಅಂತಂದರೆ ಏನೂ ಇಲ್ಲ. ಬೆಳಗ್ಗೆ ಎದ್ದು ರೆಡಿಯಾಗಿ ಬಾಕ್ಸ್ ಹಾಕ್ಕೊಂಡು ನಾನು ಕೆಲ್ಸಕ್ಕೆ ಹೋಗೋಣ ಅಂತ ಕೆಳಗಡೆ ಬಂದು ಗಾಡಿ ಸ್ಟಾರ್ಟ್ ಮಾಡಿದೆ. ಗಾಡಿ ಸ್ಟಾರ್ಟ್ ಮಾಡೋಷ್ಟಲ್ಲೇ ನಮ್ಮ ಚಿಕ್ಕ ಕರು ಇನ್ನೊಂದು ಕರುನ ಹಾಕಿತ್ತು. ಅದು ನೋಡೋದಕ್ಕೆ ಮಗು ಥರ ಇದೆ, ಅದು ಇನ್ನೊಂದು ಮಗುಗೆ ಜನ್ಮ ಕೊಟ್ಟಿದೆ. ಹಿಂಗ್ಯಾಕ್ಬೇಕು ಮುಚ್ಕೊಂಡೋಗೋ ಮುದವಿ. ಸರಿ ಅಂತ ಇದನ್ನೆಲ್ಲ ನೋಡ್ಕೊಂಡು ನಿಮಗೂ ತೋರಿಸೋಣ ಅಂತ ಒಂದು ವಿಡಿಯೋ ಮಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ಹೋದೆ. ಗಾಡಿ ಸ್ಟಾರ್ಟ್ ಮಾಡೋದಕ್ಕೆ ಇಂಜಿನೇ ಇಲ್ವೇ. ಸರಿ ಅಂತ ಕರೆಂಟ್ ಗಾಡಿ ಅಲ್ವಾ, ಅದಕ್ಕೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಾನು ಹೋದೆ. ಇವತ್ತು ಪೆಟ್ರೋಲ್ ಉಳಿಸೋಣ ಅಂದ್ಬಿಟ್ಟು ಕರೆಂಟ್ ಗಾಡಿ ಹಾಕೊಂಡು ಹೋಗ್ತಾ ಇದ್ದೆ, ಎಲೆಕ್ಟ್ರಿಕ್ ವೆಹಿಕಲ್. ಓಕೆ, ಅದನ್ನ ಹಾಕೊಂಡು ನಾನು ಕಂಪ್ನಿ ಕಡೆ ಬಂದೆ. ಕಂಪ್ನಿಯಿಂದ ಬರೋಷ್ಟಲ್ಲೇ ಸಾಯಂಕಾಲ 5:30 ಆಗಿತ್ತು. ಹಿಂಗೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಟಿವಿ ಕೇಳಿದ್ರು, ಅವ್ರದ್ದು ಆರ್ಡರ್ ಮಾಡಿದ್ದೆ, ಅದು ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆಲ್ಲ ಕಂಪ್ನಿಯಿಂದ ಸ್ವಲ್ಪ ಮುಂದೆ ಬಂದು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ನನ್ನ ಮಗ ಎಷ್ಟೊತ್ತಾದ್ರೂ ಬರಲೇ ಇಲ್ಲ, ಎಲ್ಲೋ ಬೇರೆ ಲೊಕೇಶನ್ಗೆ ಹೋಗ್ಬಿಟ್ಟಿದ್ದಾನೆ, ಈ ಲೊಕೇಶನ್ಗೆ ಬಾ ಅಂತಂದ್ರೆ. ಸರಿ ಅಂತ ನಾನು ವಾಪಸ್ ಬಂದೆ. ಅವ್ನು ಕೇಳ್ದ ಈ ಲೊಕೇಶನ್ ತಂದ್ಕೊಡೋದಕ್ಕೆ 1000 ರೂಪಾಯಿ ಕೇಳ್ದ. ಏನು ಈ ರೇಟ್ ಹೇಳ್ತಾವನೆ ಅಂದ್ಬಿಟ್ಟು ಸರಿ ವಾಪಸ್ ಕಳ್ಸ್ಬಿಡ್ರಿ ಅಂದ್ಬಿಟ್ಟು ನಾಳೆ ಇಸ್ಕೊತೀನಿ ಅಂತ ವಾಪಸ್ ಬಂದೆ. ಸರಿ ಅಂತ ಹಂಗೆ ಬಂದೆ. ಬರೋಷ್ಟಲ್ಲೇ ನಮ್ಮ ಅಮ್ಮ ಸಂತೆಗೆ ಹೋಗೋಣ ಅಂತ ಹಂಗೆ ಕರ್ಕೊಂಡು ಹೋಯ್ತು. ಸಂತೆಲೆಲ್ಲ ಹೋಗಿ ತಗೊಂಡು ಬರೋಷ್ಟಲ್ಲೇ 7:30 ಆಗಿತ್ತು. ಆ ಸಂತೆಗೆ ಹೋದ್ರೆ ಹೆವಿ ರೇಟ್ ಗುರು. ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಬಂದು 80 ರೂಪಾಯಿ ಅಂತ. ಹೆಂಗೆ ಸಂಸಾರ ಮಾಡೋದು ಈ ತರ ಮಾಡಿದ್ರೆ ಅಂತ ಯೋಚನೆ ಮಾಡ್ಕೊಂಡು ಇದು ಸಿಕ್ಕಿದ ಪಕ್ಕಿದ್ದೆಲ್ಲ ತಗೊಂಡು ಮನೆ ಕಡೆ ಬಂದು ನಾನು ಕಂಪ್ನಿಯಿಂದ ಮನೆಗೆ ಹೋಗಿಲ್ಲ. ನಮ್ಮ ಅಮ್ಮ ಮನೆ ಬಾಗ್ಲಲ್ಲೇ ಕಾಯ್ಕೊಂಡಿತ್ತು. ಹಂಗೆ ನಂಗೆ ಕರ್ಕೊಂಡೋಯ್ತು. ಹೆಲ್ಮೆಟು ಬ್ಯಾಗು ಎಲ್ಲ ಹಂಗೆ ಇತ್ತು, ಹಂಗೆ ಕರ್ಕೊಂಡೋಗಿ ಎಲ್ಲ ತಗೊಂಡು ಬಂದು ಬರೋಷ್ಟಲ್ಲೇ ಕತ್ಲಾಗಿತ್ತು. ಇನ್ನೇನು ಅಂತ ಮನೆಗೆ ಬಂದು ಊಟ ಮಾಡಿ ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲ ಒಟ್ಟಿಗೆ ಊಟ ಮಾಡಿ ಟಿವಿ ನೋಡ್ಕೊಂಡು ಬಂದು ಮಲ್ಕೊಂಡು. ಇಷ್ಟ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಸಿಗುವ ನಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ.